ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದರ್ಶನ್ ಫೋನ್ ನಂಬರ್ಗಾಗಿ ಪವಿತ್ರ ದುಮ್ಮಾಲು ಬಿದ್ದಿದ್ದಾರೆ. ನಂಬರ್ ಕೊಡುವಂತೆ ದರ್ಶನ್ ಬಳಿ ಪವಿತ್ರ ಹಠ ಹಿಡಿದಿದ್ದಾರಂತೆ. ದರ್ಶನ್ ಫೋನ್ ನಂಬರ್ ಬಹುಶಃ ಬದಲಾಯಿಸಿರಬಹುದು. ಇದೆಲ್ಲ ಘಟನೆಗಳಾದ ನಂತರದಲ್ಲಿ ಪವಿತ್ರ ಬಳಿ ಆ ನಂಬರ್ ಇರ್ಲಿಕ್ಕಿಲ್ಲ. ಈ ಕಾರಣಕ್ಕೆ ತನಗೆ ನಂಬರ್ ಕೊಡಬೇಕು ಅನ್ನೋದಾಗಿ ಪವಿತ್ರ ಗೌಡ ದರ್ಶನ್ ಬಳಿ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಂಬರ್ ಕೊಡಿ ಅನ್ನೋದಾಗಿ ಹಠ ಹಿಡಿದಿದ್ದಾರೆ ಪವಿತ್ರ. ಇಬ್ರು ಕೋರ್ಟ್ನಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಂದರ್ಭ ಪವಿತ್ರ ಫೋನ್ ನಂಬರ್ ಕೊಡುವಂತೆ ಹಠ ಹಿಡಿದಿದ್ದಾಳೆ. ಅಲ್ಲಿಗೆ ಇಲ್ಲಿವರೆಗೂ ಕೂಡ ಇಷ್ಟು ದಿನಗಳವರೆಗೂ ಕೂಡ ಇಬ್ಬರ ಸಂಪರ್ಕ ಇಲ್ಲ ಅನ್ನೋದು ಸಾಬೀತಾಗುತ್ತೆ. ಸ್ನೇಹಿತರು ಸಂಪರ್ಕದಲ್ಲಿ ಇಲ್ಲ ಅಂತ. ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರದಲ್ಲಿ ದರ್ಶನ್ ಪವಿತ್ರ ಗೌಡ ಅವರಿಂದ ಒಂದು ಗ್ಯಾಪ್ ಅನ್ನ ಕಾಯ್ದುಕೊಂಡಿರ್ತಾರೆ, ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಲಿಫ್ಟ್ ನಲ್ಲಿ ದರ್ಶನ್ ಆಗಿ ಪವಿತ್ರ ಗೌಡ ಜೊತೆಗೆ ಬರ್ತಾರೆ. ಈ ಸಂದರ್ಭ ಪವಿತ್ರ ಹಠ ಹಿಡಿದಿದ್ದಕ್ಕೆ ದರ್ಶನ್ ನಂಬರ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದೆ. ಪ್ರಜ್ವಲ್, ಹೌದು, ಮೆರಿಟ್ ಆಧಾರದ ಮೇಲೆ ಸಿಕ್ಕಿದೆ, ಕೆಲವೊಂದು ಷರತ್ತುಗಳು ಕೂಡ ಇದೆ, ಹಾಗಾಗಿ ಪದೇ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಈ ಸಂದರ್ಭ ಕಳೆದ ಬಾರಿಯೆಲ್ಲ ಅದಕ್ಕೂ ಮುಂಚೆ ನಾವು ನೆನಪಿಸ್ಕೊಳ್ಬಹುದು, ಇಬ್ರು ಮುಖಾಮುಖ ನೋಡ್ತಿರ್ಲಿಲ್ಲ. ಬಟ್ ಈಗಿನ ಭೇಟಿಯಲ್ಲಿ ಬೇರೆ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ಪ್ರಜ್ವಲ್? ಚೈತ್ರ, ಮೊದಲನೇದಾಗಿ ಇವತ್ತು ಎಲ್ಲ ಆರೋಪಿಗಳು ಅಂದ್ರೆ ಈ ದರ್ಶನ್ ಅರೆಸ್ಟ್ ಆಗಿರುವಂತ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಿತ್ತು. ಆದರೆ A3 ಪವನ್ ಒಬ್ಬ ಹಾಜರಾಗಲಿಲ್ಲ, ಎಕ್ಸಂಪ್ಷನ್ ಅನ್ನ ಹಾಕೊಂಡ್ರು. ಉಳಿದಂತೆ ಎಲ್ಲ ಆರೋಪಿಗಳು ಹಾಜರಾದ್ರು. ಕೋರ್ಟ್ ಹಾಲ್ನ ಒಳಗಡೆನೆ ಪವಿತ್ರ ಗೌಡ ಮೊದಲೇ ಬಂದು ಕೂತಿದ್ರೆ, ದರ್ಶನ್ ಹೊರಗಡೆನೆ ಇದ್ರು. ಆದರೆ ನ್ಯಾಯಾಲಯದಲ್ಲಿ ಹಾಜರಾತಿನೇ ಪಡ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ A1 ಮತ್ತೆ ದರ್ಶನ್ A2 ಅಂತ ಕೂದಾಗ ದರ್ಶನ್ ದೂರ ನಿಂತಿದ್ರು ಸಹಿತ ನ್ಯಾಯಾಲಯದಲ್ಲಿ ಅವ್ರನ್ನ ಹತ್ತಿರ ನಿಂತ್ಕೊಳ್ಳಿ ಅಂದ್ರೆ ಸಾಲಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ವಿ. A1 A2 ಆದ್ಮೇಲೆ A3 A4 ಈ ರೀತಿಯಾಗಿ ಸಾಲಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ವಿ. ಅದಾದ್ಮೇಲೆ ಅವರು ವಿಚಾರಣೆಯಿಂದ ಮುಂದೂಡಿದ ನಂತರ ಅಂದ್ರೆ ವಿಚಾರಣೆ ನಡೆಸಿದ್ವಿ, ಎಕ್ಸಂಪ್ಷನ್ ಅನ್ನು ಹಾಕೊಂಡ್ರು. ಈ ಒಂದು ವಾದವಿವಾದಗಳು ನಡೆದ ನಂತರವಾಗಿ ಸುಮಾರು ಅಂದ್ರೆ ಜುಲೈ 10ನೇ ತಾರೀಕಿಗೆ ವಿಚಾರಣೆಯಿಂದ ಮುಂದೂಡಲಾಯಿತು. ಅದಾದ್ಮೇಲೆ ಇವರೆಲ್ಲ ಹೊರಗೆ ಬರ್ತಿದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ಎಲ್ಲರೂ ಒಟ್ಟಿಗೆ ಬಂದರು. ಒಟ್ಟಿಗೆ ಬರ್ತಿದ್ದಂಥ ಸಂದರ್ಭದಲ್ಲಿ ಲಿಫ್ಟ್ ನಲ್ಲಿ ಬರ್ತಿದ್ದಂಥ ಸಮಯದಲ್ಲಿ ಈಕೆ ದರ್ಶನ್ ಅವರ ಹತ್ರ ಮೊಬೈಲ್ ನಂಬರ್ ಅನ್ನ ಕೇಳಿದ್ರು. ಮೊಬೈಲ್ ನಂಬರ್ ಅನ್ನ ಕೇಳಿದಂಥ ಸಂದರ್ಭದಲ್ಲಿ ಇನಿಷಿಯಲಿ ದರ್ಶನ್ ಕೊಟ್ಟಿಲ್ಲ. ಅದಾದ್ಮೇಲೆ ಸಹಿತ ತನಗೆ ಮೊಬೈಲ್ ನಂಬರ್ ಬೇಕೇ ಬೇಕಂತೇಳಿ ಹಠ ಹಿಡಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡನಿಗೆ ದರ್ಶನ್ ಅವರು ಅವರ ಮೊಬೈಲ್ ನಂಬರ್ ಅನ್ನ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಕೆಳಗೆ ನಡ್ಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಸಹಿತ ಒಂದಷ್ಟು ಗುಂಪಾಗಿ ಜನರು ಅವರು ನುಗ್ಗಲು ರೀತಿಯಲ್ಲಿ ಬರ್ತಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಕೈ ಹಿಡ್ಕೊಂಡೆ ಪವಿತ್ರ ಗೌಡ ಅಲ್ಲಿಂದ ಕೋರ್ಟ್ ಹಾಲ್ನಿಂದ ಹೊರಗೆ ಬರುವಂತ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಅವರವರು ಎಲ್ಲ ಆರೋಪಿಗಳು ಸಪರೇಟ್ ಆಗಿ ಅವರವರು ವಾಪಸ್ ಹೋಗುವಂತ ಕೆಲಸ ಆಯ್ತು. ಮತ್ತೆ ಕೋರ್ಟ್ ಹಾಲ್ನಲ್ಲಿ ಪ್ರಮುಖವಾಗಿ ಇವತ್ತು ಚಾರ್ಜಸ್ ಅನ್ನ ಫ್ರೇಮ್ ಮಾಡಬೇಕಾಗಿತ್ತು, ಅಂದ್ರೆ ಆರೋಪಿಗಳಿಗೆ ದೋಷಾರೋಪವನ್ನ ನಿಗದಿ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಒಬ್ಬ ಆರೋಪಿ ನ್ಯಾಯಾಲಯಕ್ಕೆ ಗೈರಾಗಿದ್ದ ಕಾರಣವಾಗಿ ಈ ಒಂದು ಪ್ರೋಸೆಸ್ ಆಗಲಿಲ್ಲ. ಮುಂದಿನ ವಿಚಾರಣೆಯನ್ನ 7ನೇ ತಿಂಗಳು 10ನೇ ತಾರೀಕಿಗೆ ನ್ಯಾಯಾಲಯ ಮುಂದೂಡಿದೆ. ಆಗ ಎಲ್ಲ ಆರೋಪಿಗಳು ಖುದ್ದು ಹಾಜರಾತಿಯನ್ನ ನ್ಯಾಯಾಲಯದ ಮುಂದೆ ಖಾತ್ರಿಪಡಿಸಬೇಕಾಗುತ್ತೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.